ಹಾಯ್ ಚಾಂಪಿಯನ್ಸ್, ಹೇಗಿದ್ದೀರಿ ಸ್ನೇಹಿತರೆ? ಇನ್ನೇನು 2025 ಮುಗಿತಾ ಬಂತು. 2026ನ ಸ್ವಾಗತಿಸುವಂತ ಈ ಹಂತದಲ್ಲಿ ತಮ್ಮೆಲ್ಲರಿಗೆ ಮುಂಚಿತವಾಗಿ ಹೊಸ ವರ್ಷದ ಶುಭಾಶಯಗಳನ್ನ ಹೇಳುತ್ತಾ, ಹೊಸ ವರ್ಷ ಅನ್ನೋದಕ್ಕಿಂತ ಹೊಸ ಆಲೋಚನೆ, ಹೊಸ ಕನಸಿನ ಕಡೆಗೆ ಅಥವಾ ಈಗಾಗಲೇ ಇದ್ದ ಕನಸನ್ನ ಬೆನ್ನತ್ತುವ ಪ್ರಯತ್ನದ ಕಡೆಗೆ ರಾಜ್ಯ ಸರ್ಕಾರದಿಂದ ನಡೀತಾ ಇರುವಂತಹ ನೇಮಕಾತಿಗಳಲ್ಲೇ ಇನ್ನೇನು ಕೆಲವೇ ದಿನಗಳಲ್ಲಿ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಬರ್ತಾ ಇದೆ ಅನ್ನುವಂಥ ಕುತೂಹಲದಿಂದ, ಕಾತರದಿಂದ ಹಲವು ವರ್ಷಗಳಿಂದ ಕಾಯ್ತಾ ಇರುವಂತಹ ಎಲ್ಲ ಸ್ಪರ್ಧಾಕಾಂಕ್ಷಿಗಳು ಈಗಾಗಲೇ ಟಿಇಟಿ ಪರೀಕ್ಷೆನ ಮುಗಿಸಿ ಅದರಲ್ಲಿ ಯಶಸ್ವಿಯಾಗಿ ತುಂಬಾ ಖುಷಿಯಲ್ಲಿರುವಂತಹ ಈ ಸಂದರ್ಭದಲ್ಲಿ ಇನ್ನೇನೋ ಟಿಇಟಿ ಫಲಿತಾಂಶವನ್ನು ಕೂಡ ಪಡೆದುಕೊಂಡಾಗಿದೆ. ಪ್ರಸ್ತುತ ಈಗ ಶಿಕ್ಷಕರ ನೇಮಕಾತಿ ಕುರಿತಾಗಿ ಸದನದಲ್ಲಿ ಮಾನ್ಯ ಶಿಕ್ಷಣ ಸಚಿವರ ಹೇಳಿಕೆಯನ್ನು ಕೂಡ ನಿರಂತರವಾಗಿ ಗಮನಿಸ್ತಾ ಇದ್ದೀರಿ ಅನ್ಕೊಳ್ತಾ ಇದ್ದಾನೆ. ಅದಕ್ಕೆ ಪೂರಕವಾಗಿ ನಾನು ನಿಮ್ಮ ಮ್ಯಾಥ್ಸ್ ಗುರು ಡಾಕ್ಟರ್ ಗುರುರಾಜ್ ಬುಲ್ಬುಲೆ, ಮ್ಯಾಥ್ಸ್ ಗುರು ವಿದ್ಯಾನಗರ ಹುಬ್ಳಿಯಿಂದ ಈಗ ಸಾಧನಾ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತನಾಡ್ತಾ ಇದ್ದೇನೆ. ಸ್ನೇಹಿತರೆ, ಸಾಧನಾ ಮತ್ತು ಮ್ಯಾಥ್ಸ್ ಗುರು ಇವರಿಬ್ಬರ ಸಹಯೋಗದ ಜೊತೆಗೆ ಈಗಾಗಲೇ ಟಿಇಟಿ ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡಿದ್ದೇವೆ. ಅದೃಷ್ಟವಶಾತ್ ಅಥವಾ ನಿಮ್ಮ ಪ್ರಯತ್ನದ ಜೊತೆಗೆ ತಮ್ಮೆಲ್ಲರ ಪ್ರೋತ್ಸಾಹದಿಂದ ಜಾಯಿನ್ ಆದ ಎಲ್ಲ ಅಭ್ಯರ್ಥಿಗಳು ಟಿಇಟಿನ ಕ್ಲಿಯರ್ ಮಾಡಿದರೆ 100% ಫಲಿತಾಂಶ ಬಂದಿದೆ ನಮ್ಮಲ್ಲಿ ಜಾಯಿನ್ ಆಗಿರುವ ಅಭ್ಯರ್ಥಿಗಳು ಅಂತ ಹೇಳಿ ಖುಷಿಯಿಂದ ಹೇಳ್ತಾ, ಅದ್ರ ಜೊತೆಗೆ ಇನ್ನೇನು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ತಯಾರಿ ಮಾಡ್ಕೊಳ್ತಾ ಇರುವಂತಹ ತಮ್ಮೆಲ್ಲರಿಗೆ ಮ್ಯಾಥ್ಸ್ ಗುರು ಮತ್ತು ಸಾಧನಾ ಅಕಾಡೆಮಿ ಶಿಕಾರಿಪುರ ಇವರಿಬ್ಬರ ಸಹಯೋಗದಲ್ಲಿ ಹುಬ್ಳಿಯಲ್ಲೇ ಆಫ್ಲೈನ್ ತರಬೇತಿನೂ ಶುರುವಾಗಿದೆ, ಆನ್ಲೈನ್ ತರಬೇತಿನೂ ಶುರುವಾಗಿದೆ. ಮ್ಯಾಥ್ಸ್ ಮತ್ತು ಸೈನ್ಸ್ ಪದವೀಧರರಿಗೆ GPSTR, HSTR ಮತ್ತು PSTR ತರಗತಿಗಳು ಈಗಾಗಲೇ ಆರಂಭಗೊಂಡಿದ್ದ. ಆಫ್ಲೈನ್ ಕ್ಲಾಸಸ್ ಅವೈಲೇಬಲ್ ಇದೆ, ಆನ್ಲೈನ್ ಕ್ಲಾಸ್ ಅವೈಲೇಬಲ್ ಇದೆ. ಮೋಡ್ ಆಫ್ ಡಿಸ್ಕಷನ್ ಆಲ್ರೆಡಿ ಟಿಇಟಿ ಜಾಯ್ನ್ ಆಗಿರುವಂತಹ ಅಭ್ಯರ್ಥಿಗಳಿಗಂತೂ ಗೊತ್ತಿರುತ್ತದೆ. ಫಸ್ಟ್ ವಿ ಬಿಗಿನ್ ವಿತ್ ಥಿಯರಿ, ಡಿಪಾರ್ಟ್ಮೆಂಟ್ ಕೊಟ್ಟಂತ ಸಿಲೆಬಸ್ ಪೂರಕವಾಗಿರುವಂತಹ ಥಿಯರಿ ಇರ್ತದೆ, ಫಾಲೋಡ್ ಬೈ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಈ ಮೊದಲಿನ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ಅಡಿಷನಲ್ MCQs ಜೊತೆಗೆ ಕಾನ್ಸೆಪ್ಟ್ ವೈಸ್ ಡಿಸ್ಕಷನ್ ಇದೆಲ್ಲವೂ ಅವೈಲೇಬಲ್ ಇರ್ತದೆ. ಸ್ನೇಹಿತರೆ, ಕನ್ನಡ ಮತ್ತು ಇಂಗ್ಲಿಷ್ ಬೈಲಿಂಗ್ವಲ್ ಫಾರ್ಮ್ಯಾಟ್ ಅಲ್ಲಿ ಚರ್ಚೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಆಸ್ ಪರ್ ದಿ ಡಿಪಾರ್ಟ್ಮೆಂಟಲ್ ಸಿಲೆಬಸ್ ಒಂದೊಂದು ಕಾನ್ಸೆಪ್ಟ್ ಅನ್ನು ಕೂಡ, ಸೇ ಫಾರ್ ಎಕ್ಸಾಂಪಲ್ ನಂಬರ್ ಸಿಸ್ಟಮ್ ಏನೆಲ್ಲ ಕಾನ್ಸೆಪ್ಟ್ ಬರ್ತದೆ ಅದರಲ್ಲೇ ಪ್ಲೇಸ್ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ, ಅದು ಬಂದಾಗ ಫೇಸ್ ವ್ಯಾಲ್ಯೂ ಬರಲೇಬೇಕು. ವಿಸ್ತೃತ ರೂಪ, ಎಕ್ಸ್ಪಾಂಡೆಡ್ ಫಾರ್ಮ್, ಬೇಸಿಕ್ ಆಪರೇಷನ್, ಸಿಂಪ್ಲಿಫಿಕೇಶನ್, ದ ಟೈಪ್ಸ್ ಆಫ್ ನಂಬರ್ಸ್, ಸ್ಕ್ವೇರ್ ರೂಟ್ಸ್, ಕ್ಯೂಬ್ ರೂಟ್ಸ್, ಪ್ಲೇಯಿಂಗ್ ವಿತ್ ನಂಬರ್ಸ್, ಸಂಖ್ಯೆಗಳೊಂದಿಗೆ ಆಟ, HCF, LCM ಅಂಡ್ ದಿ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್. ಈಗ ಅವ್ರೇನ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೋ ಪ್ರತಿ ಕಾನ್ಸೆಪ್ಟಿಗೂ ಕೂಡ ತರಗತಿಗಳನ್ನ ಮಾಡಲಿದ್ದೇವೆ ಅಂತ ಹೇಳ್ತಾ, ರಿಯಲ್ ನಂಬರ್ಸ್ ಟಾಪಿಕ್, ಸಿಮಿಲರ್ಲಿ ಸೆಟ್ಸ್, ಸೋ ಆನ್ ಅಂಡ್ ಸೋ ಫೋರ್ತ್. ಇಲಾಖೆ ಕೊಟ್ಟಂತ ಪಠ್ಯಕ್ರಮಕ್ಕೆ ಪೂರಕವಾಗಿರುವಂತಹ ಚರ್ಚೆನ ಮಾಡಲಾಗ್ತದ. ಸೊ ನಮ್ಮಲ್ಲಿ ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್, ಸೈಕಾಲಜಿ, ಇದರಲ್ಲಿ CDP ಬಂತು, ಎಜುಕೇಶನ್ ಸೈಕಾಲಜಿ ಬಂತು, ಮ್ಯಾಥ್ಸ್ ಬಂತು, ಮೆಂಟಲ್ ಅಬಿಲಿಟಿ ಬಂತು, ಕಂಪ್ಯೂಟರ್ ಬಂತು, ಹೀಗೆ GK, ವ್ಯಾಲ್ಯೂ ಎಜುಕೇಶನ್, ಹೆಲ್ತ್ ಎಜುಕೇಶನ್. ಮಂಜುನಾಥ್ ಸರು ಕೂಡ ನಮ್ಮಲ್ಲಿ ಕೆಲವು ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ನಮ್ಮಿಬ್ಬರ ಸಹಯೋಗದಲ್ಲೇ ಇಲ್ಲಿ ತರಗತಿಗಳನ್ನ ಶುರು ಮಾಡಿದ್ದೀವಿ ನಾವು. ಸೈನ್ಸ್ಗೆ ಡಾಕ್ಟರ್ ಮಧುಮತಿ ಮೇಡಮ್, ಮ್ಯಾಥ್ಸ್ಗೆ ನಾನು ಡಾಕ್ಟರ್ ಗುರುರಾಜ್ ಬುಲ್ಬುಲೆ. ಸೊ ಹೀಗೆ ಮ್ಯಾಥ್ಸ್ ಮತ್ತು ಸೈನ್ಸ್ ಟೀಚರ್ ಆಗುವಂಥವ್ರಿಗೆ ನಮ್ಮಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ರೀತಿಯ ತರಬೇತಿಗಳು ಆರಂಭಗೊಂಡಿದ್ದ. ಮಂಡೆಯಿಂದ ನಾವು ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ವಿ. ಕೆಲವೇ ದಿನಗಳಲ್ಲಿ ಅಧಿಸೂಚನೆ ಬರಲಿದೆ. ಒಂದು ಸೆಕೆಂಡ್ ನೋಡ್ಬೇಕಾಯ್ತು PPT ನೀವು. ಸೊ ಲೆಟ್ಸ್ ಬಿಗಿನ್. ಇದು ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಇದು ಕುರಿತಾಗಿರುವಂತಹ ಕಂಟೆಂಟ್. ಹಾಗೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಏನೆಲ್ಲ ಹೇಳ್ತದೆ, ಯಾವ ಮಾದರಿ ಪ್ರಶ್ನೆಗಳನ್ನ ಕೇಳ್ತಾ ಬಂದಿದ್ದಾರೆ. ಇಲ್ಲಿ ಭಾರತೀಯ ಪದ್ಧತಿ ಏನ್ ಹೇಳ್ತದೆ, ಪಾಶ್ಚಿಮಾತ್ಯ ಪದ್ಧತಿ ಏನ್ ಹೇಳ್ತದೆ, ಸಿಸ್ಟಮ್ಯಾಟಿಕ್ ಸ್ಟಡಿ ವಿಲ್ ಬಿ ಡಿಸ್ಕಸ್ಡ್. ಇದಕ್ಕೆ ಪೂರಕವಾಗಿರುವಂತಹ ಮಾಡರ್ನ್ ಅಥವಾ ಲೇಟೆಸ್ಟ್ ಕ್ವಶನ್ಸ್ ಇಫ್ ಯು ವಿಜುವಲೈಸ್ ನೋಡ್ಕೊಳ್ಳಿ. ಇಲ್ಲಿ 6 ಎಂಬ ಅಂಕಿಯ ಸ್ಥಾನ ಬೆಲೆ ನಮಗೆ ಬಿಡಿ 10 ಅಷ್ಟೇ ಗೊತ್ತಿದೆ. ವಾಟ್ ಫರ್ದರ್ ಈ ಮೊದಲಿನ ಟಿಇಟಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿವ. ಇದ್ರ ಜೊತೆಗೆ ಲುಕ್ ಅಟ್ ದಿಸ್ ರೀಸೆಂಟ್ ಪ್ಯಾಟರ್ನ್ ಆಫ್ ಕ್ವಶನ್. ಇಂಥ ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿದ್ದಾವ. ಸೊ ಇದ್ರ ಕುರಿತಾಗಿ ಸದ್ಯ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲೇ ಡಿಸ್ಕೌಂಟ್ ಆಫರ್ ಕೂಡ ಅನೌನ್ಸ್ ಆಗ್ತಾ ಇದೆ. ಸ್ಟೇ ಟ್ಯೂನ್ ಟು ಸಾಧನಾ ಯೂಟ್ಯೂಬ್ ಚಾನೆಲ್. ಮಂಜುನಾಥ್ ಸರ್ ಮತ್ತು ನಾವು ಇಬ್ರು ಕೂಡ ಲೈವ್ ಅಲ್ಲಿ ಬಂದು ನಿಮಗೆ ಅದ್ರ ಬಗ್ಗೆ ಏನು ಆಫರ್ಸ್ ಇದೆ ಅದನ್ನ ಅನೌನ್ಸ್ ಮಾಡಲಾಗ್ತದೆ. ಇವತ್ತು ನಾಳೆ ಇಷ್ಟರಲ್ಲೇ ಮತ್ತೆ ಕನೆಕ್ಟ್ ಆಗ್ಲಿದ್ದಾವೆ. ವಿಶ್ ಯು ಗುಡ್ ಲಕ್. ಆದಷ್ಟು ಬೇಗ ನಿಮ್ಮ ಕನಸಿನ ಹುದ್ದೆ ಪಡ್ಕೊಳ್ಳುವಂತ, ನಿಮ್ಮ ಕನಸು ಈಡೇರಲಿ ಅಂತ ಆಶಿಸ್ತಾ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ, ಮುಂದಿನ ಸಾರಿ ಹೊಸ ವರ್ಷದ ಒಂದೇ ದಿನ ಅಲ್ಲ, ನೀವು ಅನ್ಕೊಂಡಿರೋ ಕನಸಿನ ಹುದ್ದೆಯಲ್ಲಿದ್ದು ಪ್ರತಿದಿನ ಸಂಭ್ರಮಾಚರಣೆ ಮಾಡುವಂತಹ ಸುಯೋಗ ಸಿಗ್ಲಿ ಅನ್ನೋ ಆಶಯದೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರ. ಗುಡ್ ಲಕ್, ಟೇಕ್ ಕೇರ್, ಬಾಯ್.